ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಬಿ.ಕೆ. ಹರಿಪ್ರಸಾದ್ ಅವರ ಮಾತು, ಅವರ ಹೇಳಿಕೆ ನಿಮ್ಮ ಗಮನದಲ್ಲಿದೆ ಅಂತ ನಾನು ಅಂದ್ಕೊಳ್ತೀನಿ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್. ಬಿ.ಕೆ. ಹರಿಪ್ರಸಾದ್ ಅವರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ರೆ, ಶ್ರೀರಾಮನ ವಿರುದ್ಧ, ಬಿಜೆಪಿ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ ಮಾತಾಡಿದ್ರೆ ಈಗ ಕಾಂಗ್ರೆಸ್ ನಲ್ಲಿ ಸಂಪೂರ್ಣ ತಿರಸ್ಕೃತರಾಗಿದೆ. ಮತ್ತೆ ಫ್ರಂಟ್ ಲೈನ್ ಬರುವಂತ ಈ ರೀತಿ ಹೇಳಿಕೆಗಳು ಕೊಡ್ತಿದ್ದಾರೆ. ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 15 ದಿವಸದಿಂದ ಬ್ರಿಟಿಷ್ ಬೂಟ್ ಟೇಕರ್ ಬಿಜೆಪಿ ಅಂತ ಹೇಳಿದ್ರು. ಬ್ರಿಟಿಷ್ ಡಿವಿಡೆಂಡ್ ಪಾಲಿಸಿ ಇವ್ರದ್ದು ಕಾಂಗ್ರೆಸ್ನವರು. ದೇಶದಲ್ಲಿ ಧರ್ಮಗಳ ಮಧ್ಯೆ ಸಂಘರ್ಷ, ಜಾತಿಗಳ ಮಧ್ಯೆ ಸಂಘರ್ಷ ಅಜ್ಜಿದು ಕಾಂಗ್ರೆಸ್. ಹಿಂದೆ ಜಮ್ಮು ಕಾಶ್ಮೀರ ಬಿಟ್ಕೊಳ್ಳಿಲ್ಲ ಇವರು. ಅಲ್ಲಿ ಏನ್ ಮಾಡಿದ್ರು, ಆ ಭಾಗದ ಪ್ರದೇಶ ಬಿಟ್ಕೊಟ್ಟಂತವ್ರು. ಈಗ ನೆಹರು ಕುಟುಂಬ ಎಷ್ಟು ಈ ದೇಶವನ್ನ ನಡೆಸ್ಕೊಂಡಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಯೋಧ್ಯೆಯಿಂದ ಈಗ ಏನು ಈ ಗೋಧ್ರಾ ಘಟನೆಗೆ ನರೇಂದ್ರ ಮೋದಿ ಅವರು ಕಾರಣ ಅಲ್ಲ, ಇವರು ಕಳಂಕ ಹಚ್ಚಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರಭು ಶ್ರೀರಾಮಚಂದ್ರ ಭವ್ಯವಾದ ಮಂದಿರ ನಿರ್ಮಾಣ ಸರ್ಕಾರದ್ದು ಅಲ್ಲ, ಅದು ಒಬ್ಬ ವ್ಯಕ್ತಿ ಹಣ ಅಲ್ಲ, ಇದು ಭಕ್ತರ ಪಕ್ಷಾತೀತವಾಗಿ ಜನ ಹಣ ಕೊಟ್ಟಿದ್ದಾರೆ. ಭಕ್ತರು ಸಂತೋಷದಿಂದ ಇವತ್ತು ಇಡೀ ದೇಶ ಮೆಚ್ಕೊಂಡಿದೆ. ವಿಶ್ವದಲ್ಲಿರ್ತಕ್ಕಂಥ ಬೇರೆಯವರು ಭಾರತೀಯರು ಸ್ವಾಗತ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು ಇವ್ರಿಗಿಂತವ್ರಿಗೆ. ಇಂಥ ಕೀಳು ಮಟ್ಟದ ವಿಕೃತ ಹೇಳಿಕೆಗಳು ಕೊಡ್ತಾರೆ. ಬಹುಶಃ ಇವರು ದೇಶದಲ್ಲಿರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರು ಓವೈಸಿ ಆಡಳಿತ ಮಾಡಕ್ ಹೊರಟಿದ್ದಾರೆ. ಅದ್ರ ಗಜನಿ ಮಹಮ್ಮದ್ ಅನ್ನು ಒಪ್ಕೊಳ್ತಾರೆ, ಬಾಬರ್ನ ಒಪ್ಕೊಳ್ತಾರೆ, ಪ್ರಭು ಶ್ರೀರಾಮಚಂದ್ರ ಒಪ್ಕೊಳ್ಳಕ್ ಅಡಿಲ್ಲ ಅಂದ್ರೆ ಇವ್ರೆಂತ ನೀಚ ರಾಜಕಾರಣ ಮಾಡ್ತಾರೆ. ಇವ್ರು ಕೇಳ್ತಾರೆ, ಶ್ರೀರಾಮ ಅಲ್ಲೇ ಹುಟ್ಟಿದ್ದ ಅಂತಾರೆ. ಅದೇ ನಿಮ್ ತಾಯಿ ಮಗ, ನಿಮ್ ತಾಯಿ ಡಾಕ್ಟರ್ ಅಂದ್ರೆ ಏನ್ ಅರ್ಥ ಇದು? ನಿಮ್ ತಾಯಿಗೆ ಹುಟ್ಟಿದ್ದೆ ಅಂತಂದ್ರೆ ಇಂಥ ಕೀಳು ಮಟ್ಟ ಹೇಳಿಕೆ ಕೊಡ್ತಾರೆ. ಜನ ಸಹಿಸಕ್ಕಾಗಲ್ಲ. ಎಚ್ಚರಿಕೆಯಿಂದ ಮಾತಾಡ್ಬೇಕಂತ ಹೇಳಿ ನಾನು ಅವ್ರಿಗೆ ಹಿರಿಯರು ಆದ್ರೂ ಗೌರವ ಕೊಡ್ತೀನಿ. ಇನ್ನು ಮುಂದೆ ಈ ರೀತಿ ಮಾತ್ರ ಸಹಿಸಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾವುದ್ರ ಭಯ ಕಾಡ್ತಾ ಇದೆ ಅಂತ ಅನ್ಸುತ್ತೆ ಸರ್? ಕಾಂಗ್ರೆಸ್ ನಾಯಕರು ಮೇಲಿಂದ ಮೇಲೆ ಪ್ರಭು ಶ್ರೀರಾಮಚಂದ್ರನ ವಿಚಾರದಲ್ಲಿ ಎಡವಟ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ರಾಮನ ಅಸ್ತಿತ್ವದಿಂದ ಹಿಡಿದು ಪ್ರತಿಯೊಂದರಲ್ಲೂ ದೇಶದಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇಲ್ಲ. ವಿರೋಧ ಪಕ್ಷ ನಾಯಕರ ಸ್ಥಾನನೂ ಇವರಿಗೆ ಜನಾಶೀರ್ವಾದ ಇಲ್ಲ. ಈಗಾಗಲೇ 2014-19 ತಿರಸ್ಕೃತ ಆಗಿದ್ದಾರೆ. ಮತ್ತೊಮ್ಮೆ ಭಯ ಕಾಡ್ತಾ ಇದೆ. ಈ ದೇಶದಲ್ಲಿ 100ಕ್ಕೆ 100 ನರೇಂದ್ರ ಮೋದಿ ಅವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗುತ್ತೆ. ಸುಮಾರು 300ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗಳಿಸ್ತೀವಿ. ಹಾಗಾಗಿ ಭಯಭೀತರಾಗಿ ಹತಾಶ ಮನೋಭಾವದಿಂದ ಇಂಥ ಕೀಳು ಮಟ್ಟದ ಹೇಳಿಕೆಗಳು ಕೊಡ್ತಾರೆ ಇವ್ರು. ಯಾಕಂದ್ರೆ ಅಲ್ಪಸಂಖ್ಯಾತರು 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಪೂರ್ವದಲ್ಲಿ 1,000 ಕೋಟಿ ಕೊಟ್ರು. ಟಿಪ್ಪು ಜಯಂತಿ ಮಾಡಿ ಹಿಂದೂಗಳ ಹತ್ಯೆ ಆಯ್ತು. ರಾಜ್ಯದಲ್ಲಿ ಏನಾಯ್ತು ಗೊತ್ತಿದೆ. ವೀರೇಂದ್ರ ಪಾಟೀಲ್ ಇಳಿಸಿರು, ಅಜಿತ್ ಸೇಠ್ ಹಿಂದೆ ಘಟನೆ ಮಾಡಿಸಿ ಬೆಂಕಿ ಹಚ್ಚಿ. ಹಾಗಾಗಿ ಈ ದೇಶ ಭವ್ಯವಾದ ಸಂಸ್ಕೃತಿ ಉಳಿಬೇಕಂದ್ರೆ ಇವತ್ತು ಜನವರಿ 22ನೇ ತಾರೀಕು ಲೋಕಾರ್ಪಣೆ ಆಗುತ್ತೆ. ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಎಡಪಂಥೀಯ ಕರೆದಲ್ರ, ಎಲ್ಲರನ್ನೂ ಕರೆದಿದೆ. ಇವ್ರು ಎಲ್ಲ ಒಂದ್ ಕಡೆ ಇದು ರಾಜಕೀಯವಾಗಿ ನಾವು ಲಾಭ ಮಾಡ್ಕೋಸ್ಕರ ಅಲ್ಲ. ಅಯ್ಯೋ, ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಹಿಂದೂ ಉಳಿಬೇಕಂತ ಹೇಳಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಇದನ್ನ ಸಹಿಸಕ್ಕಾಗ್ತಲ್ಲ. ಹತಾಶ ಮನ ಬಂದು ಇದು ಕೀಳು ಮಟ್ಟದ ಹೇಳಿಕೆಯನ್ನ ಕೊಡ್ತಾರೆ ಇವರು. ಒಂದು ಬಹುಶಃ ಈ ದರೋಡೆಕಾರ ವಂಶಸ್ಥರಿರ್ಬೋದು ಅಂತ ಹೇಳ್ತೀನಿ. ಗಜನಿ ಮಹಮ್ಮದ್ ಲೂಟಿ ಹೊಡೆದಿದೆ, ಆ ವಂಶಸ್ಥರು ಇವರಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಬಿ.ಕೆ. ಹರಿಪ್ರಸಾದ್ ಅವರಿಗೆ ಅವರ ಅಸ್ತಿತ್ವದ ಪ್ರಶ್ನೆ ಅಥವಾ ಅಸ್ತಿತ್ವದ ಭಯ ಕಾಡ್ತಾ ಇದೆಯಾ, ಅಥವಾ ಕಾಂಗ್ರೆಸ್ ಒಂದು ವರ್ಗದ ಪರವಾಗಿ ನಿಲ್ಲುತ್ತೆ ಅಥವಾ ಒಂದು ವರ್ಗದ ಅಕಾರ್ಡಿಂಗ್ ನಾವು ನಡ್ಕೊಳ್ತೀವಿ ಅನ್ನುವಂತಹ ಮೆಸೇಜ್, ಯಾವ ಮೆಸೇಜ್ ಕೊಟ್ಟಿದ್ದಾರೆ ಅನ್ಸುತ್ತೆ ಸರ್? ಒಂದು ಬಿ.ಕೆ. ಹರಿಪ್ರಸಾದ್ ಸಂಪೂರ್ಣ ಸೈಡ್ ಲೈನ್ ಆಗಿದ್ದಾರೆ. ಈಗ ಅವ್ರನ್ನ ತಿರಸ್ಕೃತ ಬಿಡಿದ್ದಾರೆ. ಎಲ್ಲ ಒಂದ್ ಕಡೆ ಬಿಜೆಪಿ ಬಗ್ಗೆ, ಶ್ರೀರಾಮನ ಬಗ್ಗೆ ಮಾತಾಡಿದ್ರೆ ಮತ್ತೆ ಮಂತ್ರಿ ಆಗುವಂತ ಹಗಲು ಕನಸು ಕಾಣ್ತಾರೆ. ಮತ್ತು ಕಾಂಗ್ರೆಸ್ ಇವರು ಸಂಪೂರ್ಣವಾಗಿ ಒಂದು ವರ್ಗದ ಜನರನ್ನ ಓಲೈಸಕ್ಕೋಸ್ಕರ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನ ಹುಚ್ಚಾದ ಹೇಳಿಕೆಗಳನ್ನ ಕೊಡ್ತಾರೆ. ಇದರಿಂದ ಕಾಂಗ್ರೆಸ್ ಡ್ಯಾಮೇಜ್ ಆಗಿದೆ. ಬಿಜೆಪಿ ನಷ್ಟನೇ ಇಲ್ಲ, ಕಾಂಗ್ರೆಸ್ ನಷ್ಟನೇ. ಅವ್ರು ಎಷ್ಟು ಮಾತಾಡಿದಷ್ಟು ನಷ್ಟ ಅದು. ರೈಟ್ ಸರ್, ಧನ್ಯವಾದ.